14ನೇ ಹಣಕಾಸಿನ ಆಯೋಗದಲ್ಲಿ 42% ಕರ್ನಾಟಕಕ್ಕೆ ಕೊಡಬೇಕು ಅಂತ ಶಿಫಾರಸು ಮಾಡಿದರು. ಮತ್ತೆ ಹಾರಿಜಾಂಟಲ್ ಆಗಿ 4.71% ಬಂದಿತ್ತು. 4.71% ಬಂದಿತ್ತು. ಇದು 14ನೇ ಹಣಕಾಸಿನ ಆಯೋಗ. 15ನೇ ಹಣಕಾಸು ಆಯೋಗದಲ್ಲಿ ಅದು ಕಡಿಮೆ ಆಯಿತು, 3.64% ಇಳೀತು. 3.64% ಇಳೀತು ಅಂದರೆ 1.07% ಕಡಿಮೆ. 1.07% ಕಡಿಮೆ ಆಯಿತು. ಸೊ ಇದು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಡಿಮೆ ಆದಂತ ಅದು. ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯಿತು. 14th ಫೈನಾನ್ಸ್ ಕಮಿಷನ್ ಇಂದ 15ನೇ ಹಣಕಾಸಿನ ಆಯೋಗಕ್ಕೆ ಕಡಿಮೆ ಆಯಿತು. ಇದನ್ನ ಅರ್ಥಂತ ಹಣಕಾಸಿನ ಆಯೋಗ ತೆರಿಗೆ ಕಡಿಮೆ ಆಗಿದೆ ಅಂತೇಳಿ ನಮಗೆ ಮೊದಲನೇ ವರದಿನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿತು. ಮೊದಲನೇ ವರದಿನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿತು. ಆಮೇಲೆ ಅಂತಿಮ ವರದಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಕೆರೆಗಳ ಅಭಿವೃದ್ಧಿಗೆ 3,000 ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ರೂಪಾಯಿಯನ್ನ ಅಂತಿಮ ವರದಿನಲ್ಲಿ ಶಿಫಾರಸು ಮಾಡಿತು. ಮೊದಲನೇ ವರದಿನಲ್ಲಿ 5,495, ಅಂತಿಮ ವರದಿನಲ್ಲಿ 6,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿಯನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತು. ಆದರೆ ಈ 11,495 ಕೋಟಿ ಬರಲಿಲ್ಲ. ಫೈನಾನ್ಸ್ ಮಿನಿಸ್ಟರು, ಕೇಂದ್ರದ ಫೈನಾನ್ಸ್ ಮಿನಿಸ್ಟರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೊಡಕ್ಕಾಗಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ರು. 11,495 ಕೋಟಿ. ಅವ್ರ ಆರ್ಗ್ಯುಮೆಂಟ್ ಏನ್ ಮಾಡುತ್ತಾರೆ ಅಂತಂದ್ರೆ, ನಾವು ಇದು ಅಟಾನಮಸ್ ಬಾಡಿ, ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಟಾನಮಸ್ ಬಾಡಿ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಅದು ವರದಿ ಏನ್ ಕೊಟ್ಟಿದ್ದಾರೆ ಆ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳಿ ಆಗಿದ್ಮೇಲೆ, ಅಟಾನಮಸ್ ಬಾಡಿ ವರದಿ ಕೊಟ್ಟ ಮೇಲೆ ನಮಗೆ 11,495 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಆಸ್ ಪರ್ ದಿ ರೆಕಮೆಂಡೇಶನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. So far, not a single pie has been released from this center. That is number one. Number two, ನಮಗೆ 14th ಫೈನಾನ್ಸ್ ಕಮಿಷನ್ ನಲ್ಲಿ ಇಂದ 15th ಫೈನಾನ್ಸ್ ಕಮಿಷನ್ ಅವರಿಗೆ ಆದಾಯದಲ್ಲೂ ಕೂಡ ತೆರಿಗೆ ಪಾಲನಲ್ಲೂ ಕೂಡ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಕರಿತೀವಿ ನಾವು. ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಆ ಡೆವಲ್ಯೂಷನ್ ಕೊಡ್ತಕ್ಕಂಥದ್ದು ಅದರಲ್ಲೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಆಯಿತು. ಸೊ ಈ 11,495 ಕೋಟಿ ಕೊಡದೇ ಇರಲಿಕ್ಕೆ ಕಾರಣ ಏನು?
ನಾನು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ, ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಇರುವಾಗ, ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇರುವಾಗ ಇಬ್ಬರಿಗೂ ಕೂಡ ನಾನು ಗಮನ ತಗೊಂಡ್ಬಂದೆ. 5,495 ಕೋಟಿ ಕರ್ನಾಟಕಕ್ಕೆ ವಿಶೇಷ ಅನುದಾನ ಅಂತ ಕೊಟ್ಟಿದ್ದಾರೆ. ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ, ಪ್ರಾಮಾಣಿಕ ಪ್ರಯತ್ನ. ಯಡಿಯೂರಪ್ಪನವರು ಪತ್ರ ಬರೀತೀವಿ ಅಂತಂದ್ರು, ಬಸವರಾಜ ಬೊಮ್ಮಾಯಿನವರು ಪತ್ರ ಬರೀತೀವಿ ಅಂತಂದ್ರು. ಪ್ರಯತ್ನ ಮಾಡಿದರೆ ಸಿಕ್ತಿತ್ತು ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.